ಹಾಯ್ ಸ್ನೇಹಿತರೆ, ಇವತ್ತು ವಿಮಾನದ ಇತಿಹಾಸದಿಂದ ಹಿಡಿದು ಕರ್ನಾಟಕದ ಕೃಷಿವರೆಗಿನ ಟಾಪ್ ಜಿಕೆ ಪ್ರಶ್ನೆಗಳನ್ನು ನೋಡೋಣ. ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಿ. ವಿಮಾನವನ್ನು ಕಂಡುಹಿಡಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಮಾರ್ಕೋನಿ, ಬಿ ರೈಟ್ ಬ್ರದರ್ಸ್, ಸಿ ಐನ್ಸ್ಟೈನ್, ಡಿ ನ್ಯೂಟನ್. ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಬ್ರದರ್ಸ್. 1903ರಲ್ಲಿ ಮೊದಲ ಬಾರಿಗೆ ಇವರು ಯಶಸ್ವಿಯಾಗಿ ವಿಮಾನವನ್ನು ಹಾರಿಸಿದರು. ಕೇವಲ 12 ಸೆಕೆಂಡುಗಳ ಕಾಲ ಆ ವಿಮಾನ ಗಾಳಿಯಲ್ಲಿತ್ತು. ಭಾರತೀಯ ಆನೆಗಳು ಸುಮಾರು ಎಷ್ಟು ವರ್ಷ ಜೀವಿಸುತ್ತವೆ? ನಿಮ್ಮ ಆಪ್ಷನ್ಸ್: ಎ 100 ವರ್ಷ, ಬಿ 50 ವರ್ಷ, ಸಿ 70ರಿಂದ 80 ವರ್ಷ, ಡಿ 30 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 70ರಿಂದ 80 ವರ್ಷ. ಆನೆಗಳು ಮನುಷ್ಯರಂತೆಯೇ ದೀರ್ಘಕಾಲ ಬದುಕುವ ಪ್ರಾಣಿಗಳು ಮತ್ತು ಅವುಗಳ ನೆನಪಿನ ಶಕ್ತಿ ತುಂಬ ಚುರುಕಾಗಿರುತ್ತದೆ. ನೋಕಿಯಾ ಕಂಪನಿಯು ಮೊದಲು ಉತ್ಪಾದಿಸಿದ ಉತ್ಪನ್ನ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೊಬೈಲ್, ಬಿ ಪೇಪರ್, ಸಿ ಟೈರ್, ಡಿ ಟಿವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪೇಪರ್. ಹೌದು, ಈಗ ಮೊಬೈಲ್ಗೆ ಫೇಮಸ್ ಆಗಿರುವ ನೋಕಿಯಾ 1865ರಲ್ಲಿ ಒಂದು ಪೇಪರ್ ಮಿಲ್ ಆಗಿ ಪ್ರಾರಂಭವಾಗಿತ್ತು. ಆಮೇಲೆ ರಬ್ಬರ್ ಬೂಟುಗಳನ್ನು ಕೂಡ ತಯಾರಿಸುತ್ತಿದ್ದರು. ಟೆಸ್ಲಾ ಕಾರು ಕಂಪನಿಯ ಮಾಲೀಕರು ಯಾರು? ನಿಮ್ಮ ಆಪ್ಷನ್ಸ್: ಎ ಬಿಲ್ ಗೇಟ್ಸ್, ಬಿ ಎಲಾನ್ ಮಸ್ಕ್, ಸಿ ಜೆಫ್ ಬೆಜೋಸ್, ಡಿ ರತನ್ ಟಾಟಾ. ಸರಿಯಾದ ಉತ್ತರ ಆಪ್ಷನ್ ಬಿ ಎಲಾನ್ ಮಸ್ಕ್. ಎಲಾನ್ ಮಸ್ಕ್ ಫೆಬ್ರವರಿ 2004ರಲ್ಲಿ ಕಂಪನಿಗೆ ಬಂಡವಾಳ ಹೂಡುವ ಮೂಲಕ ಸೇರ್ಪಡೆಗೊಂಡರು ಮತ್ತು ನಂತರದ ದಿನಗಳಲ್ಲಿ ಅದರ ಸಿಇಒ ಆಗಿ ಕಂಪನಿಯ ಜಾಗತಿಕ ವಿಸ್ತರಣೆಯನ್ನು ಮುನ್ನಡೆಸಿದರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗು ಬೆಳೆಯುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮೈಸೂರು, ಬಿ ತುಮಕೂರು, ಸಿ ಹಾಸನ, ಡಿ ಉಡುಪಿ. ಸರಿಯಾದ ಉತ್ತರ ಆಪ್ಷನ್ ಬಿ ತುಮಕೂರು. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಕ್ರಿಕೆಟ್ ಇತಿಹಾಸದ ಬಗ್ಗೆ ನೋಡೋಣ. ನಿಮಗೆ ಗೊತ್ತಾ? ಕ್ರಿಕೆಟ್ನಲ್ಲಿ ಮೊದಲ ಸಿಕ್ಸರ್ ಹೊಡೆದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಇಂಗ್ಲೆಂಡ್, ಸಿ ಆಸ್ಟ್ರೇಲಿಯಾ, ಡಿ ವೆಸ್ಟ್ ಇಂಡೀಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ ಜೋ ಡಾರ್ಲಿಂಗ್ ಈ ಸಾಧನೆ ಮಾಡಿದ ಮೊದಲ ಆಟಗಾರ. ಮಾನವನ ದೇಹದ ಯಾವ ಅಂಗದಲ್ಲಿ ಅತಿ ಹೆಚ್ಚು ನೀರು ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮೆದುಳು, ಬಿ ಮೂಳೆ, ಸಿ ಶ್ವಾಸಕೋಶ, ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳು. ಮೆದುಳಿನಲ್ಲಿ ಸುಮಾರು 75%ರಿಂದ 80%ವರೆಗೆ ನೀರಿರುತ್ತದೆ. ಭಾರತದ ಯಾವ ರಾಷ್ಟ್ರಪತಿ ಅಧಿಕಾರದಲ್ಲಿದ್ದಾಗ ಮರಣ ಹೊಂದಿದ್ದರು? ನಿಮ್ಮ ಆಪ್ಷನ್ಸ್: ಎ ರಾಜೇಂದ್ರ ಪ್ರಸಾದ್, ಬಿ ಜಾಕಿರ್ ಹುಸೇನ್, ಸಿ ಅಬ್ದುಲ್ ಕಲಾಂ, ಡಿ ವಿ ಗಿರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಜಾಕಿರ್ ಹುಸೇನ್. ಒಂದು ಆಸಕ್ತಿದಾಯಕ ವಿಷಯ ಅಂದರೆ ಇವರು ಭಾರತದ 3ನೇ ರಾಷ್ಟ್ರಪತಿಯಾಗಿದ್ದರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಂಡ್ಯ, ಬಿ ಬೆಳಗಾವಿ, ಸಿ ಬಾಗಲಕೋಟೆ, ಡಿ ವಿಜಯಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ. ಮಂಡ್ಯವನ್ನು ಸಕ್ಕರೆ ನಾಡು ಎನ್ನಲಾಗುತ್ತದೆಯಾದರೂ ವಿಸ್ತೀರ್ಣದಲ್ಲಿ ಬೆಳಗಾವಿ ಮೊದಲಿದೆ. ಯಾವ ದೇಶವು ವಿಶ್ವದ ಅತ್ಯಂತ ಕಠಿಣ ಕಾನೂನುಗಳನ್ನು ಹೊಂದಿದೆ? ನಿಮ್ಮ ಆಪ್ಷನ್ಸ್: ಎ ಅಮೆರಿಕ, ಬಿ ಸೌದಿ ಅರೇಬಿಯಾ, ಸಿ ಚೀನಾ, ಡಿ ಉತ್ತರ ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಸೌದಿ ಅರೇಬಿಯಾ. ಶರಿಯಾ ಕಾನೂನಿನ ಆಧಾರದ ಮೇಲೆ ದರೋಡೆ ಮತ್ತು ನೈತಿಕ ಅಪರಾಧಗಳಿಗೆ ಕಠಿಣ ದೈಹಿಕ ಶಿಕ್ಷೆಗಳನ್ನು ವಿಧಿಸುತ್ತದೆ. ಯಾವ ದೇಶವು ಅತಿ ಹೆಚ್ಚು ಒಲಿಂಪಿಕ್ ಚಿನ್ನದ ಪದಕಗಳನ್ನು ಗೆದ್ದಿದೆ? ನಿಮ್ಮ ಆಪ್ಷನ್ಸ್: ಎ ಚೀನಾ,
ಬಿ ರಷ್ಯಾ, ಸಿ ಅಮೆರಿಕ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ. ಬೇಸಿಗೆ ಮತ್ತು ಚಳಿಗಾಲದ ಒಲಿಂಪಿಕ್ಸ್ ಎರಡನ್ನೂ ಒಳಗೊಂಡಂತೆ ಒಟ್ಟಾರೆಯಾಗಿ ಅಮೆರಿಕ 1200ಕ್ಕೂ ಹೆಚ್ಚು ಚಿನ್ನದ ಪದಕಗಳನ್ನು ಗಳಿಸಿ ಪದಕಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಭಾರತದ ಅತಿ ಉದ್ದವಾದ ಬೀಚ್ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಾರವಾರ ಬೀಚ್, ಬಿ ಮರೀನಾ ಬೀಚ್, ಸಿ ಜುಹು ಬೀಚ್, ಡಿ ಗೋಕರ್ಣ ಬೀಚ್. ಸರಿಯಾದ ಉತ್ತರ ಆಪ್ಷನ್ ಬಿ ಮರೀನಾ ಬೀಚ್. ಇದು ಭಾರತದ ಅತ್ಯಂತ ಉದ್ದದ ಮತ್ತು ವಿಶ್ವದ 2ನೇ ಅತಿ ಉದ್ದದ ನೈಸರ್ಗಿಕ ನಗರ ಬೀಚ್ ಆಗಿದೆ. ಗೋಕರ್ಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ನಿಮ್ಮ ಆಪ್ಷನ್ಸ್: ಎ ಉಡುಪಿ, ಬಿ ದಕ್ಷಿಣ ಕನ್ನಡ, ಸಿ ಉತ್ತರ ಕನ್ನಡ, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ. ಇದು ಕಾರವಾರದಿಂದ ಸುಮಾರು 55 ಕಿಲೋಮೀಟರ್ ದೂರದಲ್ಲಿರುವ ಪ್ರಸಿದ್ಧ ಯಾತ್ರಾ ಸ್ಥಳ ಮತ್ತು ಕಡಲ ತೀರದ ಪ್ರವಾಸಿ ತಾಣವಾಗಿದೆ. ಯಾವ ಮರದ ಕೆಳಗೆ ಮಲಗಿದರೆ ಮನುಷ್ಯ ಸಾಯುತ್ತಾನೆ? ನಿಮ್ಮ ಆಪ್ಷನ್ಸ್: ಎ ಅಶ್ವತ್ಥ ಮರ, ಬಿ ಬೇವಿನ ಮರ, ಸಿ ಮಾವಿನ ಮರ, ಡಿ ಹುಣಸೆ ಮರ. ಸರಿಯಾದ ಉತ್ತರ ಆಪ್ಷನ್ ಡಿ ಹುಣಸೆ ಮರ. ರಾತ್ರಿ ವೇಳೆ ಮರಗಳು ಇಂಗಾಲದ ಡೈಆಕ್ಸೈಡ್ CO2 ಅನ್ನು ಬಿಡುಗಡೆ ಮಾಡುತ್ತವೆ. ದಟ್ಟವಾದ ಮರದ ಕೆಳಗೆ ಗಾಳಿಯ ಕೊರತೆಯಿಂದ ಉಸಿರುಗಟ್ಟುವ ಸಂಭವವಿರುತ್ತದೆ. ಆದರೆ ಅಶ್ವತ್ಥ ಮರ ರಾತ್ರಿಯೂ ಆಮ್ಲಜನಕ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಹಿಮಾಚಲ ಪ್ರದೇಶದ ರಾಜ್ಯ ಮರ ಯಾವುದು? ನಿಮ್ಮ ಆಪ್ಷನ್ಸ್: ಎ ದೇವದಾರು, ಬಿ ಆಲದ ಮರ, ಸಿ ಶ್ರೀಗಂಧ, ಡಿ ಹುಣಸೆ ಮರ. ಸರಿಯಾದ ಉತ್ತರ ಆಪ್ಷನ್ ಎ ದೇವದಾರು. ದೇವದಾರು ಎಂದರೆ ದೇವರ ಮರ ಎಂದರ್ಥ. ಇದು ಹಿಮಾಲಯದ ಪಶ್ಚಿಮ ಭಾಗದಲ್ಲಿ ಎತ್ತರದ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇದರ ಮರವು ತುಂಬ ಗಟ್ಟಿಯಾಗಿದ್ದು ಬಾಳಿಕೆ ಬರುವಂತಿದೆ ಮತ್ತು ಸುಗಂಧಿತ ಎಣ್ಣೆಯನ್ನು ಹೊಂದಿದೆ. ಸ್ನೇಹಿತರೆ, ಈ 15 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಸರಿಯಾದ ಉತ್ತರ ನೀಡಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸ್ಕೋರ್ ನಮಗೆ ಬಹಳ ಮುಖ್ಯ. ನಿಮಗೆ ಇನ್ನೂ GK ನಾಲೆಜ್ ಇನ್ನೂ ಹೆಚ್ಚಿಸಿಕೊಳ್ಳಬೇಕು ಅಂದರೆ ನಮ್ಮ ಪ್ಲೇಲಿಸ್ಟನ್ನು ನೋಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೈಪ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.